ಇದಕ್ಕೆ ಪೋರ್ಚುಗೀಸ್ ಭಾಷೆಯಲ್ಲಿ ರಿಯಾಕ್ಟ್ ಮಾಡಿರೋದು. ಇದನ್ನು ಬಹಳ ನೀಟಾಗಿ ಈಗ ಡಿಕೋಡ್ ಮಾಡಬೇಕಿದೆ. ಆಕೆ ಯಾವ ವಿಚಾರವಾಗಿ ಮಾತನಾಡಿದಾಳೆ, ಯಾರ್ಯಾರಿಗೆ ಹುಚ್ಚುತನ ಅಂದಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕೆಎಂಎಫ್ ತೆಗೆದುಕೊಂಡಿರುವಂಥ ನಿರ್ಧಾರ ಗ್ರಾಹಕರಿಗೆ ಮತ್ತಷ್ಟು ಬಿಸಿ ಆಯಿತು. ನಂದಿನಿ ತುಪ್ಪದ ದರ ಪ್ರತಿ ಲೀಟರ್ಗೆ 90 ರೂಪಾಯಿ ಏರಿಕೆ ಆಗಿದೆ. ನಂದಿನಿ ತುಪ್ಪ ದರ ಏರಿಕೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೋಡಿ, GST ಇಳಿದಂತ ನಂತರದಲ್ಲಿ ಬಹಳಷ್ಟು ಪದಾರ್ಥಗಳ ಬೆಲೆ ಕಡಿಮೆ ಆಗಿದೆ. ನಮ್ಮಲ್ಲಿ ನೋಡಿ ಇದು ಉಲ್ಟಾ ಹೋಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಹೌದಪ್ಪ, ಇದಕ್ಕೆ ಏನ್ ಹೇಳ್ತಾರೆ? ಕೆಲವರಂತೂ ಬಡವರೇನು ತಿನ್ನೋದಲ್ಲ ತುಪ್ಪ, ಶ್ರೀಮಂತರು ತಿನ್ನೋದು. ಹೊರೆ ಆದ್ರೆ ಏನ್ ಸಮಸ್ಯೆ ಇಲ್ಲ ಬಿಡಿ, ಬಡವರಿಗೆ ಹೊರೆ ಏನ್? ಬಡವ್ರು ಹಂಗಾರೆ ತುಪ್ಪ ತಿನ್ಲೇಬಾರ್ದ? 610 ರೂಪಾಯಿ ಆಗಿತ್ತಪ್ಪ, ಓಕೆ, ಒಂದು ಅರ್ಧ ಕೆಜಿ ತುಪ್ಪ ತರೋಣ 300-320 ರೂಪಾಯಿ ಕೊಟ್ಟು ಅಂತ ಬಡವರು ಯೋಚನೆ ಮಾಡಬಾರ್ದ? ಹಂಗಾದ್ರೆ ತುಪ್ಪ ತಿನ್ಲೇಬಾರ್ದ ಬಡವರು? 90 ರೂಪಾಯಿ ಒಂದೇ ಸಲ ಏರಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಇದು ಎಂಥ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ ನೋಡಿ. GST ಸುಧಾರಣೆಯ ಬಳಿಕ 40 ರೂಪಾಯಿ ಇಳಿಕೆ ಆಗಿತ್ತು. 650 ರೂಪಾಯಿ ಇದ್ದ ಲೀಟರ್ ತುಪ್ಪ 610ಕ್ಕೆ ಇಳಿಕೆ ಆಗಿತ್ತು. ತುಪ್ಪ ತಿನ್ನೋರು ಜಾಸ್ತಿ ಆಗಿದ್ರೆ, ಏನು ತುಪ್ಪ ಕೆಡ್ತಲ್ಲ ಬಿಡಿ, ತುಪ್ಪ ಒಳ್ಳೇದೇ ಆರೋಗ್ಯಕ್ಕೆ. ತುಪ್ಪ ತಿನ್ನೋರು ಜಾಸ್ತಿ ಆಗಿದ್ರು, ಬೆಣ್ಣೆ ತಿನ್ನೋರು ಜಾಸ್ತಿ ಆಗಿದ್ರು, ಬೆಣ್ಣೆ ಮನೆಗೆ ತಂದು ತುಪ್ಪ ಕಾಯಿಸ್ಕೊಂಡು ಮಾಡೋರು ಜಾಸ್ತಿ ಆಗಿದ್ರು. ಈಗ ಬೆಣ್ಣೆ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. 285 ರೂಪಾಯಿನೋ ಇದ್ದಿದ್ದು 320 ಮಾಡ್ತೀಯಾರಂತೆ ಅರ್ಧ ಕೆಜಿಗೆ. ಸೊ ತುಪ್ಪದ ಬೆಲೆನೂ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ತುಪ್ಪ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರಲ್ಲ ಜನಪ್ರತಿನಿಧಿಗಳು, ಶ್ರೀಮಂತರು ಮಾತ್ರ ತಿನ್ನೋದು ಅಂತ. ಅದು ವಾಸ್ತವದಲ್ಲಿ ಹಂಗೇ ಮಾಡ್ಕೊಂಡು ಓಡ್ತಾ ಇದ್ದಾರೆ. ಶ್ರೀಮಂತರು ಮಾತ್ರ ತಿನ್ನಿ, ಬಡವರೆಲ್ಲ ತುಪ್ಪ ತಿನ್ನೋಕೆ ಹೋಗ್ಬಿಡಿ ಅನ್ನೋ ರೀತಿಯ ಕೆಲ ಗ್ರಾಹಕರುಗಳು ಏನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. GST ಕಮ್ಮಿ ಮಾಡಿಬಿಟ್ಟು ರೇಟ್ ಜಾಸ್ತಿ ಮಾಡಿಬಿಟ್ರೆ ಎಲ್ಲ ಜನರಿಗೂ ತೊಂದರೆ ಆಗೇ ಆಗುತ್ತೆ. ಈಗ ಎಲ್ಲ ಇದು ಯೂಸೇಜ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಈಗ ಇನ್ನು ನಂದಿನಿ ಅಂದರೆ ಟ್ರಸ್ಟೆಡ್ ಸರ್. ಹೌದು, ಟ್ರಸ್ಟೆಡ್ ನಂಬರ್ 1. ನಂದಿನಿ, ಅಮೂಲ್ 2 ಟ್ರಸ್ಟೆಡ್ ಇಂಡಿಯಾದಲ್ಲಿ. ಈ ಪರಿಸ್ಥಿತಿಯಲ್ಲಿ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಓನ್ಲಿ ಫಾರ್ ಎವ್ರಿ ಒನ್. ಹೆಂಗಾಯ್ತು ಅದು? ಯಾಕೆ ಹೈಟ್ ಮಾಡಿದ್ರು ಅದು ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ದರ್ ನೋ ಎಕ್ಸ್ಪ್ಲನೇಷನ್ ಫ್ರಮ್ ದ ಗೌರ್ಮೆಂಟ್ ಸೈಡ್, ಯಾಕೆ ಈ ಥರ ಮಾಡ್ತಾವ್ರೆ ಅಂತ. ಇಟ್ ವಿಲ್ ಬಿ ನೆಗೆಟಿವ್ ಅನ್ನಿ, ಅವ್ರ ತೊಂದರೆನೇ ಆಗುತ್ತೆ ಇದಕ್ಕೆ. ಈ ಪರಿಸ್ಥಿತಿ ತುಪ್ಪದ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಮಾಡಿದ್ರೆ ಹೆಂಗೆ ಗೊತ್ತಾಗೋದಿಲ್ಲ. ಮಿಡ್ಲ್ ಕ್ಲಾಸ್ ಪೀಪಲ್ಸ್ ತುಂಬ ತೊಂದರೆ ಆಗಿದೆ. ಇದಕ್ಕಿಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇದನ್ನೆಲ್ಲ ರೇಟ್ಸ್ ಎಲ್ಲ ಸ್ವಲ್ಪ ನಾರ್ಮಲೈಸ್ ಮಾಡಿಬಿಟ್ಟು ಇದು ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಕಾಮನ್ ಮ್ಯಾನಿಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಇದೆ ಮ್ಯಾನೇಜ್ ಮಾಡೋದು. ಅದೇ 1 to double ಹೈಕ್ ಮಾಡಿದ್ದಾರೆ. ಇದನ್ನು ತುಂಬ ಜಾಸ್ತಿ ಆಗಿದೆ. ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಇದನ್ನೆಲ್ಲ ಇದು ಮಾಡಿಬಿಟ್ಟು ರೀಸನಬಲ್ ರೇಟ್ನಲ್ಲಿ ರಿಲೀಸ್ ಮಾಡಿ. ಯಾಕಂದರೆ ಕಾಮನ್ ಪೀಪಲ್ಸ್ ತೊಗೊಳೋದು ತುಂಬ ತೊಂದರೆ ಆಗ್ತಿದೆ. ಹಾಲಿಂದು ರೇಟ್ಗಳಿಗೆ ಹೋಲಿಸ್ಕೊಂಡ್ರೆ ಕಮ್ಮಿ ದರ ಅಂತ ಹೇಳ್ತಾ ಇದ್ರು ಕೂಡ ಅಲ್ಲೂ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಲೂ ಕೂಡ ನೀವು ಹೆರಿಟೇಜ್ ತುಪ್ಪ ಎಲ್ಲ ನೋಡಿದ್ರೆ 600-620 ರೂಪಾಯಿಗೆ ಸಿಗ್ತಾ ಇದೆ. ನಂದಿನಿ ತುಪ್ಪ ಯಾಕೆ ತಿನ್ಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಇದಕ್ಕೆ ಸರ್ಕಾರ ಸರಿಯಾಗಿ ಗಮನ ಹರಿಸಿ ಒಂದು ನಿರ್ಧಾರಕ್ಕೆ ಬರಬೇಕಿದೆ ಕೂಡ.